ನಂದು ನಿಂದು ಜನ್ಮ ಜನ್ಮಾಂತರದ ಪ್ರೀತಿ ಅಂತ ಹೇಳೋರೆಲ್ಲ ಈ ಫಿಲಮ್ನ ಥಿಯೇಟರ್ಗೆ ಹೋಗಿ ನೋಡ್ಲೇಬೇಕು. ನಾನಿವತ್ತು ನೋಡ್ಕೊ ಬಂದಿದ್ದ ಫಿಲಮು ಗತವೈಭವ. ಇದನ್ನ ನಮ್ಮ ಸಿಂಪಲ್ ಸುನಿ ಅವರು ಬರೆದು ಡೈರೆಕ್ಟ್ ಮಾಡಿರುವಂತಹ ಫಿಲಮು. ಸ್ಟ್ರೈಟ್ ಅವೇ ವಿಷಯಕ್ಕೆ ಬರೋಣ. ಈ ಫಿಲಮ್ ಅಲ್ಲಿ ಹೀರೋ ಬಂದ್ಬಿಟ್ಟು ದುಷ್ಯಂತ್ ಅವರು, ಹೀರೋಯಿನ್ ಅವರು ನಮ್ಮ ಆಶಿಕಾ ಅವರು. ಈ ಫಿಲಮ್ ಸ್ಟೋರಿ ಬಂದ್ಬಿಟ್ಟು ಒಬ್ಬ ಹುಡುಗ ಒಂದು ಹುಡುಗಿ ನೋಡ್ಕೊಂಡು ಹೋಗ್ತಾನೆ. ಅವಳಿಗೆ ಜನ್ಮ ಜನ್ಮದ ಪ್ರೀತಿ ಮೇಲೆ ನಂಬಿಕೆ ಇರುತ್ತೆ. ಆ ಪ್ರೀತಿ ಹೆಂಗೆ ವರ್ಕ್ ಆಗತ್ತೆ ಅಂತ ನಮ್ಮ ಸುನಿಯಾ ಅವರು ತೋರಿಸಿದ್ದಾರೆ. ಹೀರೋಯಿನ್ ಇವ್ರದ್ದು ಜನ್ಮ ಜನ್ಮದ ಪ್ರೀತಿ ಯಾವ ತರ ಇತ್ತು ಅಂತ ನೀವು ಫಿಲಮ್ ನೋಡೇ ತಿಳ್ಕೊಬೇಕು. ಫಸ್ಟ್ 20-30 ಮಿನಿಟ್ಸ್ ಒಂಚೂರು ಫಿಲಮ್ನ ಎಲ್ಲೋ ಟ್ರಿಮ್ ಮಾಡಿದ್ದಿದ್ರೆ ಒಂದು 10-15 ನಿಮಿಷ ಇನ್ ಬಿಟ್ವೀನ್ ಅಲ್ಲಿ ಫಿಲಮ್ ಇನ್ನೂ ಚೆನ್ನಾಗಿರ್ತಿತ್ತು. ದೇವಲೋಕದ್ದು ನನಗೊಂಚೂರು ಸ್ಲೋ ಅಂತ ಅನ್ನಿಸ್ತು ನನಗೆ. ಮೇ ಬಿ ಇಷ್ಟಪಡೋರು ಇಷ್ಟಪಡ್ಬೋದೇನೋ, ಬಟ್ ಅದ್ರಾಗ ಯೂಸ್ ಮಾಡಿರೋ VFX ಸಖತ್ತಾಗಿದೆ. ಅದಾದ್ಮೇಲೆ ಬರುವಂತ ಬೋಟಲ್ಲಿ ನಡೆಯೋ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್. ಅಲ್ಲಿ ಸುನಿ ಅವ್ರ ಆನ್ಲೈನ್ಗಳು ಯಾವ ತರ ವರ್ಕ್ ಆಗಿದೆ ಅಂದ್ರೆ, ಕೆಲವೊಂದು ಎಕ್ಸಾಂಪಲ್ ಪಾಸ್ತಾ ತಿನ್ಬೇಕಾದ್ರೆ ಇದ್ರಲ್ಲಿ ಮಸಾಲೆನೇ ಇಲ್ಲ, ಇಂಡಿಯಾಗ ಹೋಗಿ ಮಸಾಲಾ ಪದಾರ್ಥ ಅನ್ನೋದಾಗಿರ್ಬೋದು. ಬೋಟು ತೂತಾಗಿದೆ ಅಂದ್ರೆ ಫೆವಿಕ್ವಿಕ್ ಹಾಕು ಅನ್ನೋದಾಗಿರ್ಬೋದು. ಅಮ್ಮ ಏನಮ್ಮ ಇದು ಟೇಸ್ಟ್ ಇಲ್ಲ ಊಟದಲ್ಲಿ ಅಂದ್ರೆ ನೀನ್ ಹೆಂಡತಿ ಬಂದಲ್ಲಿ ಮಾಡಿಸ್ಕೊ ಅನ್ನೋದಾಗಿರ್ಬೋದು. ಇವೆಲ್ಲ ಸುನಿ ಅವ್ರ ಆನ್ಲೈನರ್ಗಳು ಕ್ರೇಜಿ ಫೀಲ್ ಕೊಡ್ತು. ಸೆಕೆಂಡ್ ಹಾಫಿಗೆ ಬಂದ್ರೆ ಈ ಫಿಲಮ್ನ ಎಲ್ಲೋ ತಗೊಂಡೋಗ್ತಾರೆ, ಏನೋ ಸ್ಟೋರಿ. ನನಗೆ ಈ ತರ ಅದೇ ಗ್ಯಾಪ್ ಕೊಟ್ಟು ಪ್ರೀತಿನ ದೂರ ಮಾಡಿ ಇಷ್ಟ ಆಗತ್ತೆ. ಅದೆಲ್ಲೋ ಒಂದ್ ಹತ್ರ ನಡೀತು. ಆದ್ರೆ ಸೇರ್ಸಿದ್ರೋ ಇಲ್ವೋ ಅದು ನೀವು ಫಿಲಮ್ ಅಲ್ಲೇ ನೋಡ್ಬೇಕು. ಅದರಲ್ಲೂ ಟ್ವಿಸ್ಟ್ಗಳು ಬೇರೆ ಕೊಟ್ಟಿರ್ ಸುನಿ ಅವರು. ದುಷ್ಯಂತ್ ಅವರು ನಮ್ಮ ಕನ್ನಡಕ್ಕೆ ಒಂದು ಪ್ರಾಮಿಸಿಂಗ್ ಹೀರೋ ಸಿಕ್ಕರು ಅಂತಾನೆ ಹೇಳ್ಬೋದು. ಅವ್ರ ಆಕ್ಟಿಂಗ್ ಅಷ್ಟು ಚೆನ್ನಾಗಿದೆ. ಈ ಫಿಲಮ್ ನೋಡಿದ್ಮೇಲೆ ಹುಡುಗಿಯವರು ಅವ್ರಿಗೆ ಫ್ಯಾನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಫಿಲಮಲ್ಲಿ. ಫಸ್ಟ್ ಫಿಲಮ್ ಅಂತ ಎಲ್ಲೂ ಕೂಡ ಫೀಲ್ ಮಾಡ್ಸಲ್ಲ. ಆಶಿಕಾ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಈ ವೀಕೆಂಡು ನಿಮ್ಮ ಹತ್ರ 2.5 ಗಂಟೆ ಟೈಮ್ ಇದ್ರೆ ಮಿಸ್ ಮಾಡಿದೆ ನಮ್ಮ ಕನ್ನಡದ ಗತವೈಭವ ನೋಡಿ ಹೇಳಿ. ಬಟ್ ಪಕ್ಕ ನೀವು ಈ ಫಿಲಮ್ನ ಇಷ್ಟಪಡ್ತೀರಾ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಫಾಲೋ ಮಾಡಿ, ಹಂಗೆ ಇದನ್ನ ಶೇರ್ ಮಾಡಿ.